ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋ ಏನು ಅಂದರೆ, ನಿನ್ನೆ ನನ್ನ ತಂಗಿದು ಬ್ರೈಟ್ ಟು ಬಿ ಮುಗಿಸ್ಬಿಟ್ಟು ನಾನು ನಮ್ಮ ದೊಡ್ಡಮ್ಮನ ಮನೆಗೆ ಬಂದಿದ್ದೆ. ಇವಾಗ ನಮ್ಮ ದೊಡ್ಡಮ್ಮನ ಮನೆಯಿಂದ ನಾವು ಸಿಟಿಗೆ ಹೋಗ್ತಾ ಇದ್ದೀವಿ. ನಮ್ಮ ದೊಡ್ಡಮ್ಮ ಇನ್ನೂ ಸ್ವಲ್ಪ ಮದುವೆಗೆ ಇನ್ವಿಟೇಷನ್ ಕಾರ್ಡ್ ಕೊಡಬೇಕು. ಮತ್ತು ಇನ್ನೂ ಬಟ್ಟೆಗಳದ್ದು ಶಾಪಿಂಗ್ ಮುಗ್ದೇ ಇಲ್ಲ. ಒಂದು 3 ವಾರದಿಂದ ಬರ್ತಾಯಿದ್ದೀವಿ, 3 ವಾರದಿಂದ ಹೋಗ್ತಿದ್ವಿ, ಆದರೂ ಮುಗಿತಾ ಇಲ್ಲ. ಸೊ ಇವತ್ತು ಎಲ್ಲರದ್ದು ಶಾಪಿಂಗ್ ಮುಗಿಸಿ ಬರಬೇಕು, ಯಾಕಂದರೆ ನೆಕ್ಸ್ಟ್ ವೀಕೇನೆ ಮದುವೆ ಇರೋದು. So let's start the video. ಅಲ್ಲಿ ಮೀನುಗಳು ಇಷ್ಟು ನೀರಲ್ಲಿ ಎಷ್ಟು ಮೀನುಗಳಿದಾವೆ ನೋಡಿ. ಇವಾಗ ನಮ್ಮ ದೊಡ್ಡಮ್ಮ ಯಾವ್ದಾದ್ರು ಗಾಡಿ ಅಡ್ಡ ಆಗ್ತಾ ಇದೆ. ಗಡಿ ಗಂಟ ಹೋಗ್ಬೇಕು. ಇಲ್ಲಿ ಒಂದು 1.5 ಕಿಲೋಮೀಟರ್ ಇದೆ, ನಡ್ಕೊಂಡು ಹೋಗ್ಬೇಕು ಅಷ್ಟೇ ಅಂತ. ಅಂತೂ ಗಡಿ ತೊಗೊಬಂದ್ಬಿಟ್ರು. ಗಡಿ ಅಂದರೆ ಇದನ್ನು ನೋಡಿ, ಮೇಯ್ನ್ ರೋಡು. ಇಲ್ಲಿ ಗಂಟ ಯಾವುದೂ ಬಸ್ ಅಥವಾ ಗಾಡಿಗಳಿರಲ್ಲ, ನಾವೇ ನಡ್ಕೊಂಡು ಬರ್ಬೇಕು. ಅಥವಾ ಅವ್ರದ್ದು ಓನ್ ವೆಹಿಕಲ್ ಇದ್ದರೆ ಅದ್ರಲ್ಲಿ ಬರ್ತಾರೆ. ಸೊ ಇವಾಗ ನಮ್ಮ ದೊಡ್ಡಮ್ಮ ಮತ್ತು ನನ್ನ ತಮ್ಮ ನಡ್ಕೊಂಡು ಬರ್ತಿದ್ದಾರೆ. ಅವ್ರಿಗೆ ಕಾಯ್ದು ಬಸ್ ಹತ್ಕೊಂಡು ಹೋಗ್ಬೇಕು. ಈಗ ನಾನು ನನ್ನ ತಂಗಿ ಸೀಟಲ್ಲಿ ಬಸ್ ಹತ್ಕೊಂಡು ಸಿಟಿಗೆ ಹೋಗ್ತಿದ್ವಿ. ನಮ್ಮ ದೊಡ್ಡಮ್ಮ ಇಲ್ಲ ಬೈಪಾಸ್ ಅಲ್ಲಿ ಇಟ್ಕೊಂಡು ನಮ್ಮಮ್ಮ ಬಂದು ಕರ್ಕೊಂಡು ಹೋಗ್ಬಿಟ್ಟು ಇನ್ವಿಟೇಷನ್ ಕೊಟ್ಬಿಟ್ಟು ಅವ್ರು ಡೈರೆಕ್ಟ್ ಸಿಟಿಗೆ ಬರ್ತಾರೆ. ಅಷ್ಟೊತ್ತಿಗೆ ನಾವು ತಮ್ಮಗೆ ಬಟ್ಟೆ ಹೋಗ್ಬೇಕು. ಸೊ ನೋಡೋಣ ಇವತ್ತಿನ ದಿನ ಹಿಂಗಾಗುತ್ತೆ. ಸೊ ಇವಾಗ ಫಸ್ಟ್ ನಮ್ಮ ಕೆಂಪುಂಗೆ ಬ್ಲೇಸರ್ ಬೇಕಂತೆ. ಬ್ಲೇಸರ್ ನೋಡೋಣ ಅಂತ ನೋಡ್ತಿದ್ವಿ. ಇಲ್ಲಿ ಫುಲ್ ಸೆಟ್ ಸಿಗಲ್ಲ. ಬ್ಲೇಸರ್ ತೊಗೊಂಡ್ಬಿಟ್ಟು ಅದಕ್ಕೆ ಪ್ಯಾಂಟ್ನ ನಾವೇ ಮ್ಯಾಚ್ ಮಾಡಬೇಕು. ಸೊ ಇಷ್ಟು ಕಲರ್ ಆಪ್ಷನ್ಸ್ ಕೊಟ್ಟಿದ್ದಾರೆ, ಯಾವ್ದು ಅಂತ ಸೆಲೆಕ್ಟ್ ಮಾಡಬೇಕು. ಇವಾಗ ಬ್ರೀಫ್ ಫ್ಯಾಷನ್ ಆಗುತ್ತೆ. ಇನ್ನು ಇದು ಸೂಟ್ ಆಗ್ತಿದೆ, ಚೆನ್ನಾಗಿದೆ. ಬಟ್ ಅವನಿಗೆ ಬ್ಲ್ಯಾಕೇ ಬೇಕು ಅಂತ ಬ್ಲ್ಯಾಕ್ನ ತಗೊಂಡ. ಕಲರ್ ಬಿಡ್ತಾ ಇತ್ತು ಇಷ್ಟು. ಸೊ ಇವಾಗ ಕಸಿನ್ಸ್ಗೆ ಡ್ರೆಸ್ ಕೊಡಬೇಕಲ್ವಾ, ಅದಕ್ಕೆ ಪ್ಯಾಂಟ್ಗಳನ್ನ ಇಷ್ಟು ಸೆಲೆಕ್ಟ್ ಮಾಡಿಟ್ಟಿದ್ವಿ. ಕಲರ್ಗಳು ಮ್ಯಾಚ್ ಮಾಡ್ತಾ ಇದ್ದೀವಿ. ಇವಾಗ ಅದೊಂದು ಫೈನಲ್ ಮಾಡಿದ್ವಿ. ಈ ಪ್ಯಾಂಟಿಗೆ ಕಲರ್ ಮಾಡ್ತಾ ಇದ್ವಿ. ಅವನಿಗೆ ಅದ ಪ್ಯಾಂಟ್ ನನಗೆ ಅವ್ನು ತೆಗ್ದಿಟ್ಟಿರೋದು. ಇದು ಫಾರ್ಡ್ ಮಾಡ್ತೀವಿ ನಾನು. ಇವಾಗ ಎಲ್ಲರಿಗೂ ಬಟ್ಟೆ ಸೆಲೆಕ್ಟ್ ಮಾಡಾಯ್ತು. ಇವಾಗ ಇನ್ನೊಂದು ಜೀನ್ಸ್ ತೊಗೊಂಡ್ಬಿಟ್ಟು ಪ್ರೈಸ್ ಮಾತಾಡ್ಕೊಂಡು ಹೋಗ್ಬೇಕು. ಇಷ್ಟು ನಾವು ಇವಾಗ ಫೈನಲ್ ಮಾಡಿದ್ದೀವಿ. ಇವಾಗ ಡಿಸ್ಕೌಂಟೇ ಮಾಡ್ತಾ ಇಲ್ಲ. ಎಷ್ಟು ಎಲ್ಲ ಸೇರಿ 8,000 ಡಿಸ್ಕೌಂಟು. ನಗಾಡು ಅಟ್ಲೀಸ್ಟು. ನಾನು 11,000 ಹೇಳ್ತೇನೆ. ಬಿಡೋಣ, ನೀನು ಯಾಕೆ ಹಿಂಗೆ ಆಡ್ತಾ ಇದೀಯ ಅಣ್ಣ? ನಂಗೆ ಗೊತ್ತಾಗ್ತಿಲ್ಲ. ನಾನು ಬೇರೆ ಅಂಗಡಿಗೆ ಹೋಗ್ತಲ್ಲ. ಇದ್ರದೇ ಬರೀ ಇಷ್ಟ ಆಗೋದು. ಅದ್ರದ್ದೇ ನಾನು ಇಷ್ಟ ಆಗ್ತೀನಿ ಅಂತ ಹೇಳ್ತಾ ಇರೋದು. ಅಷ್ಟಕ್ಕೆಲ್ಲ ಫೈನಲಿ ಇವಾಗ ಬಿಲ್ ಹಾಕ್ಸ್ಬಿಟ್ಟು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಫೈನಲ್ ಆಗಿ ಇಷ್ಟು ಶಾಪಿಂಗ್ ಆಗಿದೆ. ಫುಲ್ ಬಾಯ್ಸ್ ಇಂದು 3 ಜನಕ್ಕೆ ತಗೊಂಡಿರೋ ಬಟ್ಟೆ ಅಷ್ಟಿದೆ. ಇವನೇ ಒಂದು 5 ಜೊತೆ ತಗೊಂಡಾನೆ. ಇನ್ನು ಇಲ್ಲಿ ರೈಟ್ ಇಂದು ಡಿಸ್ಕಷನ್ ಮಾಡ್ತಾ ಕೂತಾರೆ. ನಾವು ಬಟ್ಟೆ ಎಲ್ಲ ತೊಗೊಂಡು ಇವಾಗ ಒಂದು ಸ್ವಲ್ಪ ಬ್ಲೇಸರ್ ಲೂಸ್ ಇತ್ತು ಅಂತ ಅದನ್ನು ಫಿಟ್ಟಿಂಗ್ ಮಾಡ್ಸೋಕ್ಕೆ ಅವರಿಗೆ ಗೊತ್ತಿರೋ ಅಂಗಡಿಗೆ ಬಂದಿದ್ದೀವಿ. ಇವ್ರು ಹಾಕಿದಾರಲ್ಲ ಆಂಕಲ್ ಕಟ್. ಇವಾಗ ಎಲ್ಲ ಆಯಿತು. ಬಟ್ಟೆ ತೊಗೊಂಡು ಬಟ್ಟೆ ಮೆಷರ್ಮೆಂಟ್ ಕೊಟ್ಟು ಇವಾಗ ಸ್ಲಿಪ್ಪರ್ ಶಾಪಿಗೆ ಬಂದಿದ್ದೀವಿ. ಸ್ಲಿಪ್ಪರ್ ತೊಗೋಬೇಕು. ಅವನಿಗೊಂದು ಶೂಸ್ ತೊಗೋಬೇಕು, 2 ಜೊತೆ. ಒಂದು ಶೂಸು ಒಂದು ಸ್ಲಿಪ್ಪರ್ ತೊಗೋಬೇಕು. ಇವಾಗ ಅವ್ನು ನೋಡ್ತಿದ್ದಾನೆ. ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾರೆ. ಜೀನ್ಸಿಗೆ ಒಂದು ಶೂಸ್ ನೋಡ್ತಿದ್ದಾನೆ ಇವಾಗ. ಕೊಡುತ್ತೆ. ಇವನಿಗೆ ಇದೇ ಥರ ಶೂಸ್ ಬೇಕಿತ್ತು ಮುಂದೆ ಕಾಲೇಜಿಗೆ ಹಾಕೊಂಡು ಹೋಗೋಕ್ಕೆ. ಸೊ ಇಷ್ಟರಲ್ಲಿ ಇದೆ, ಚೆನ್ನಾಗಿದೆ. ಇದನ್ನು ಹಾಕ್ಸ್ಬಿಟ್ಟು ಫೈನಲ್ ಮಾಡಿ ತೊಗೊಂಡು ಹೋಗ್ತೀವಿ. ಅವ್ನು ಇನ್ನೂ ಹಾಕಿ ನೋಡ್ತಾವೆ ಅದನ್ನೇ. ಎಷ್ಟು 4-5 ಜೊತೆ ಬಟ್ಟೆ, 2 ಜೊತೆ ಶೂ. ಹೆಂಗನ್ನಿಸ್ತು? ಚೆನ್ನಾಗಿ ಅನ್ನಿಸ್ತು. ದುಡ್ಡು ಜಾಸ್ತಿ ಆಯಿತು, ಏನು ಮಾಡೋಣ, ದುಡ್ಡು ಕೊಡಲೇಬೇಕಲ್ಲ. ಸೊ ಇವಾಗ ಎಲ್ಲನೂ ತಗೊಂಡು ನಮ್ಮ ಅಮ್ಮವರು ಬಂದಿದ್ದಾರಂತೆ. ಏನೋ SRS ಶಾಪಲ್ಲಿ ಇದ್ದಾರೆ ಅಂದರು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ಏನು ಮಾಡ್ತಿದ್ದೀರಾ?
ಚೇಂಜ್ ತಗೋತೈತಿ ಅಕಸ್ಮಾತ್ ಏನಾದ್ರು ಚೇಂಜ್ ಮಾಡ್ತೀವಿ ಅದು ಇದು ಅಂತ ಏನಾದ್ರು ಆದಾಗ ನನ್ನ ಫೋಟೋ ಬಿಸಿಲಲ್ಲಿ ನಡೆದು ನನ್ನ ತಣ್ಣಗೆ ತಂಪಾಗೈತೆ. ನಾವಿಬ್ರು ಟೈಮ್ ಪಾಸ್ ಮಾಡೋಕ್ಕೆ ಸುಮ್ಮನೆ ರಿಂಗ್ ನೋಡ್ತಾ ಇದೀವಿ, ಯಾವ ರಿಂಗ್ ಚೆನ್ನಾಗೈತೆ ಅಂತ. ನಮ್ಮ ಅಮ್ಮವ್ರ ದಿನ ಶಾಪಿಂಗ್ ಮುಗಿದಿಲ್ಲ, ಸೊ ಈ ಅಂಗಡಿಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಸೊ ಇವಾಗ ನಾವು ಮದುವೆದು ಸೀರೆ ಬ್ಲೌಸ್ಗಳು ಅವಳದು ಮತ್ತು ನಮ್ಮ ಡ್ರೆಸ್ಗಳನ್ನ ಇಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ನಾನು ಬಟ್ಟೆ ಟ್ರೈ ಮಾಡಿ ನೋಡಿದೆ. ಸೊ ಇವಾಗ ನಾವು ಎಲ್ಲ ಬಟ್ಟೆನೂ ಟ್ರಯಲ್ ಮಾಡಿ ನೋಡಿದ್ವಿ, ಎಲ್ಲ ಸಖತ್ತಾಗಿ ಬಂದಿದ್ದಾರೆ. ಫಸ್ಟ್ ಅಂದರೆ ನಾವು ಇವಾಗ ಬಂದು ಒಂದೇ ಸಲ ಹಾಕಿದ್ದು, ಅದಕ್ಕೆ ಫಿಟ್ಟಿಂಗ್ ಸಖತ್ತಾಗಿತ್ತು. ಏನೂ ಫಿಟ್ಟಿಂಗ್ ಆಲ್ಟ್ರೇಷನೇ ಮಾಡ್ಸೋಂಗಿಲ್ಲ, ಅಷ್ಟು ಸಖತ್ತಾಗಿ ಬಂದಿದ್ದಾರೆ. ನಾನು ಒಬ್ಳು ಮಾತ್ರ ಕ್ಲಿಪ್ಪಿಂಗ್ ತೊಗೊಂಡೆ, ಯಾರ್ದು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ. ಬಟ್ ಹೆಂಗೆ ಬಂದಿದೆ ಅಂತ ನೀವು ವಿಡಿಯೋ ನೋಡಿ ನೆಕ್ಸ್ಟ್ ವೀಡಿಯೋಸಲ್ಲಿ ಹಾಕ್ತೀನಿ. ಸೊ ಇಷ್ಟು ಹೋಗ್ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅವ್ರ ಶಾಪ್ನಿಂದ ಹೇಳ್ತೀನಿ. ಸೊ ಇದೊಂದು ಅವ್ರದ್ದು ಮದುವೆ ಬ್ಲೌಸ್ ಓನ್ ಡಿಸೈನ್ ಮಾಡಿದ್ರು, ಅವರು ಸಖತ್ತಾಗಿ ಮಾಡಿದ್ದಾರೆ. ಇದು ಒಂದು ಡಿಸೈನ್. ನೆಕ್ಸ್ಟು ಇದು ರಿಸೆಪ್ಷನ್ ಇಂದು ಅರುಣ್ ಐಸ್ ಕ್ರೀಮ್ ಇಂದ ಸ್ವಲ್ಪ ಡೌನ್ ಆರ್ಸಿ ರೋಡು ಕಲಕಲೆ ಇದು ಇದು ಸಿಂಪಲ್ ಆಗಿ ಸುಮ್ಮನೆ ತಗೊಂಡಿದ್ದು ಸೀರೆ, ಅದ್ರದ್ದು ಈ ಕಡೆಗೆ ಮಲ್ನಾಡ್ ಕಾಲೇಜ್ ಆ ಕಡೆ ರೋಡ್ ಆಯ್ತು. ಸೊ ಇದು ಇನ್ನೊಂದು, ಇದು ಬಂದು ಹಸಿರು ಸೀರೆ ಬ್ಲೌಸು, ಅದ್ರ ಸೀರೆ ಗ್ರೀನ್ ಇದೆ, ಅದು ಬಳೆ ಶಾಸ್ತ್ರಕ್ಕೆ ಅಂತ ತೊಗೊಂಡಿದ್ದು ಸೀರೆ ಬ್ಲೌಸ್. ಇದು ಸಿಂಪಲಾಗಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇವಾಗ ನಾವು ಎಲ್ಲರದ್ದು ಡ್ರೆಸ್ದು ಫೈನಲೈಸ್ ಮಾಡಿ ಅವ್ರಿಗೆ ಪೇ ಮಾಡ್ತಾ ಇದ್ವಿ. ಎಷ್ಟಾಗುತ್ತೆ ಒಬ್ಬೊಬ್ರು ಅಂತ ನೋಡಿ. ಎಲ್ಲ ನಮ್ಮ ದೊಡ್ಡಮ್ಮ ಇಟ್ಕೊಂಡು ಹೊಂಟ್ರು. ಬಟ್ಟೆ ಪರವಾಗಿಲ್ಲ, ಬಟ್ಟೆನೂ ಚೆನ್ನಾಗಿ ಹೊಲ್ತಾರೆ, ಪ್ರೈಸು ಅಫೋರ್ಡಬಲ್. ಎಂಬ್ರಾಯ್ಡ್ನರಿಗೆ ಜಾಸ್ತಿ ಹೊಟ್ಟೆಗಿಟ್ಟಿಲ್ಲ, ಆದರೂ ನಮ್ಮ ದೊಡ್ಡಮ್ಮ ಸುತ್ತಾರೆ ಜೊತೆ. ಹೊಟ್ಟೆ ಎಷ್ಟು ಪೊಕ್ಕೆ ಎಲ್ಲ ನೋಡ್ತೈತೆ ಫ್ರೆಂಡ್ಸ್. ಇವಾಗ ನಾವು ಸಣ್ಣ ನೊಟ್ಟಿಗೆ ದೋಸೆ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಏನಮ್ಮ ಬಾಯ್. ನಮ್ಮ ಬಟ್ಟೆಗಳೆಲ್ಲ ಹೆಂಗಿತ್ತು? ಚೆನ್ನಾಗಿತ್ತು. ಚೆನ್ನಾಗಿ ಹೊಲ್ತಾರೆ ಅಲ್ವಾ? ಚೆನ್ನಾಗಿ ಹೊಲ್ತಾರೆ, ಚೆನ್ನಾಗಿ ಸ್ಟಿಚಿಂಗ್ ಮಾಡಿದ್ದಾರೆ. ಇಡ್ಲಿ ವಡೆ ತಿಂದು ತುಂಬ ದಿನ ಆಯಿತು. ಬರೀ ಇವರೆಲ್ಲ ಮಸಾಲೆ ದೋಸೆ ಕಾಯ್ತವ್ರೆ. ಎಲ್ಲ ದೋಸೆ ಇಡ್ಲಿ ಹೊಡೆದ ತರ್ಸ್ಕೊಂಡವ್ರೆ ಎಕ್ಸ್ಟ್ರಾ. ನೋಡು ಆಸೆ ಆಗಿ ನೋಡು ಆಸೆ ಆಗಿ ಹೊಡೆ. ಇವಾಗ ತಿನ್ಕೊಂಬಿಟ್ಟು ಬಂದ್ವಿ. ನನ್ನ ತಮ್ಮಂಗೆ ಅಷ್ಟು ತಿಂದಿದ್ರು ಮತ್ತೆ ಗೋಬಿ ಬೇಕಂತ, ಇಲ್ಲಿ ಗೋಬಿ ಚೆನ್ನಾಗಿ ಮಾಡ್ತಾರೆ ಅಂತ ಗೋಬಿ ಪಾರ್ಸಲ್ ತೊಗೊಂಡು ಹೊರ್ತೀವಿ. ಇವಾಗ ಡೈರೆಕ್ಟು ನಮ್ಮ ಅಕ್ಕನ ಮನೆಗೆ ಹೋಗಬೇಕಿತ್ತು, ಅಲ್ಲಿ ಒಂದು ಸ್ವಲ್ಪ ಜನ ಕೇಳೋದು ಇತ್ತು, ಆದರೆ ನಮ್ಮ ದೊಡ್ಡಮ್ಮಂಗೆ ಲೇಟ್ ಆಗುತ್ತೆ ಅಂತ ಇವಾಗ ಹೊರಟಿದ್ದೀವಿ. ಡೈರೆಕ್ಟ್ ಇವಾಗ ಅವ್ರ ಮನೆಗೆ ಹೋಗಿ ಆಮೇಲೆ ಮನೆಗೆ ಹೋಗಿ ಬಟ್ಟೆ ಪ್ಯಾಕಿಂಗ್ ಮಾಡಿ ನಾಳೆ ಬಸ್ ಹತ್ತಬೇಕು ಬೆಂಗಳೂರಿಗೆ. ಸೊ ಇವಾಗ ನಾವು ನಮ್ಮ ದೊಡ್ಡಮ್ಮ ಮನೆಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ನಮ್ಮ ಕೆಂಪನ್ನು ಬಂದಿದ್ದಾನೆ, ಇವನು ನಾಳೆ ಊರಿಗೆ ಹೋಗ್ತಾನೆ. ಆಮೇಲೆ ನಾ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗೋದು ಅಷ್ಟೇ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವ್ಳು ನೋಡಿ ತಲೆ ಬಚ್ಕೊತಿದ್ದಲ್ಲ, ಹಿಂಗೆ ಹೇಳಿ ಅಂತ ಇವನು ಹೇಳ್ದ. ಎಲ್ಲ ಪ್ಯಾಕಿಂಗ್ ಎಲ್ಲ ಸ್ಟಾಕು ಮನೇಲಿ ಸ್ಟಾಕ್ ಇದೆ. ಇನ್ನೂ ಅಲ್ಲಿ ರೂಮಲ್ಲಿ ತೋರಿಸ್ತೀನಿ. ರೂಮಲ್ಲಿ ನೋಡಿಲಿ ಈ ಬ್ಯಾಗಿಗೆ 2,000. ಓಕೆ, ಈ ಬ್ಯಾಗಿಗೂ 2,000 ಕೊಟ್ಟವ್ರೆ. ಇಲ್ಲಿ ನೋಡಿ, ಇಲ್ಲಿ ಬಟ್ಟೆ ಎಲ್ಲ ಇದೆ. ಅವಳು ಇನ್ನೂ ಪ್ಯಾಕಿಂಗೇ ಮಾಡಿದ, ಇಲ್ಲೂ ಲಾಟ್ ತಂದು ಇವತ್ತು ತಂದು ಇಟ್ಕೊಂಡಿದ್ದೀವಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಗಂಟೆ ಟೇಕ್ ಬಾಯ್ ಬಾಯ್. ಅವೆಲ್ಲ ಒಂದೊಂದು ನಿಮಿಷ ಮಾಡಿದೆಯಲ್ಲ, ಅವೆಲ್ಲನೂ ಸೇರಿಸ್ತೀಯ.